ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಟಾಲಿವುಡ್ನ ಜನಪ್ರಿಯ ಪೋಷಕ ನಟಿ ಪಾವಲಾ ಶ್ಯಾಮಲ ನಿಧನ. ತೆಲುಗು ಚಿತ್ರರಂಗದ ಜನಪ್ರಿಯ ಪೋಷಕ ನಟಿ ಎನ್ನಿಲ್ಲ. 1984ರಿಂದಲೂ ಪಾವಲಾ ಶ್ಯಾಮಲ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. ಕಳೆದ ಕೆಲವು ವರ್ಷಗಳಿಂದ ಹೃದಯ ಸಂಬಂಧಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೌದು, ಸಾವು ಯಾವಾಗ ಹೇಗೆ ಸಂಭವಿಸುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗಿದ್ದವರು ನೆಕ್ಸ್ಟ್ ಮಿನಿಟ್ಗೇನೆ ಏನಾಗ್ತಾರೆ ಅಂತ ಯಾರೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈಗಲೂ ಕೂಡ ಅದೇ ಆಗಿದೆ. ತೆಲುಗು ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ, ಹಾಸ್ಯ ನಟಿಯಾಗಿ ನಟನೆ ಮಾಡಿದಂತಹ ಪಾವಲಾ ಶ್ಯಾಮಲ ನಿಧನ ಹೊಂದಿದ್ದಾರೆ. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಪಾವಲಾ ಶ್ಯಾಮಲ ಅವರು ಕಳೆದ ಕೆಲ ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರಿಗೆ ಮೆಗಾಸ್ಟಾರ್ ಚಿರಂಜೀವಿ ಸೇರಿದಂತೆ ಚಿತ್ರರಂಗದ ಇನ್ನೂ ಹಲವರು ಆರ್ಥಿಕ ಸಹಾಯಧನವನ್ನ ಮಾಡಿದ್ರು. ಆದರೆ ಕೊನೆಗೂ ಇಂದು ಬೆಳಗ್ಗೆ ಹೈದರಾಬಾದ್ನ ಒಸ್ಮಾನಿಯಾ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ರಂಗಭೂಮಿಯಿಂದ ನಟನೆ ಶುರು ಮಾಡಿದ್ದ ಪಾವಲಾ ಶ್ಯಾಮಲ ಅವರಿಗೆ ಪಾವಲಾ ಹೆಸರಿನ ನಾಟಕ ದೊಡ್ಡ ಹೆಸರನ್ನ ತಂದುಕೊಟ್ಟಿತ್ತು. ಅದೇ ಕಾರಣಕ್ಕೆ ಅವರನ್ನ ಪಾವಲಾ ಶ್ಯಾಮಲ ಅಂತ ಕರೆಯಲಾಗ್ತಾ ಇತ್ತು. 1984ರಲ್ಲಿ ಅವರು ಮೊದಲ ಬಾರಿಗೆ ಚಾಲೆಂಜ್ ಸಿನಿಮಾದಲ್ಲಿ ನಟನೆ ಮಾಡಿದ್ರು. 3ಕ್ಕೂ ಹೆಚ್ಚು ದಶಕಗಳಲ್ಲಿ ಅವರು ನೂರಾರು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ತೆಲುಗು ಚಿತ್ರರಂಗದ ಎಲ್ಲ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳಲ್ಲೂ ಕೂಡ ಪಾವಲಾ ಶ್ಯಾಮಲ ನಟಿಸಿದ್ದಾರೆ. ಪಾವಲಾ ತಮ್ಮ ಚುರುಕು ನಟನೆ, ಅದ್ಭುತ ಟೈಮಿಂಗ್ನಿಂದಾಗಿ ಚಿತ್ರರಂಗದಲ್ಲಿ ಹೆಸರಾಗಿದ್ರು. ಅವರು ನಟಿಸಿರುವ ಹಲವು ಹಾಸ್ಯ ದೃಶ್ಯಗಳು ಈಗಲೂ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುತ್ತೆ. ಅವರ ನಟನೆಯ ದೃಶ್ಯಗಳನ್ನ ಮೀಮ್ಸ್ಗಳನ್ನಾಗಿ ಕೂಡ ಬಳಸಿಕೊಳ್ಳಲಾಗುತ್ತೆ. 2019ರಲ್ಲಿ ಬಿಡುಗಡೆ ಆದ ಮತ್ತು ವದಲರ ಅವರ ಕೊನೆಯ ಸಿನಿಮಾ ಆಗಿತ್ತು. ಜೀವನದುದ್ದಕ್ಕೂ ಕಷ್ಟಗಳನ್ನೇ ನೋಡಿದ್ದ ಶ್ಯಾಮಲ ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳ್ಕೊಳ್ತಾರೆ. 10ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದ್ದ ಶ್ಯಾಮಲ ಆ ಬಳಿಕ ಜನಿಸಿದ ಬಳಿಕ ಪತಿಯೂ ಕೂಡ ನಿಧನ ಹೊಂದುತ್ತಾರೆ. ಸಿನಿಮಾ ನಾಟಕಗಳಲ್ಲಿ ನಟಿಸ್ತಾ ಜೀವನ ಮಾಡಿದ್ದ ಶ್ಯಾಮಲಾಗೆ ಅನಾರೋಗ್ಯ ಕಾಡುತ್ತೆ. ಅವರು ಪಾರ್ಕಿನ್ಸನ್ ರೋಗಕ್ಕೆ ತುತ್ತಾಗ್ತಾರೆ. ಆ ಬಳಿಕ ಹೃದಯ ಸಂಬಂಧಿ ಅನಾರೋಗ್ಯವು ಕೂಡ ಅವರನ್ನ ಬಿಟ್ಟು ಬಿಡದೆ ಕಾಡುತ್ತೆ. ಅವರ ಪುತ್ರಿ ಮಾಧವಿ ಕೂಡ ಅನಾರೋಗ್ಯದಿಂದ ಹಾಸಿಗೆ ಇಡ್ತಾರೆ. ಆರ್ಥಿಕವಾಗಿ ಸಂಪೂರ್ಣವಾಗಿ ಜರ್ಜರಿತರಾಗಿರ್ತಾರೆ ಶ್ಯಾಮಲ. ಮೆಗಾಸ್ಟಾರ್ ಚಿರಂಜೀವಿ, ಪವನ್ ಕಲ್ಯಾಣ್, ಇನ್ನೂ ಹಲವಾರು ಸ್ಟಾರ್ ನಟರು ಶ್ಯಾಮಲ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಿದ್ರು. ತೆಲಂಗಾಣ ಸರ್ಕಾರವು ಪ್ರತಿ ತಿಂಗಳು 10,000 ರೂಪಾಯಿ ಮಾಸಾಶನ ಘೋಷಣೆ ಮಾಡುತ್ತೆ. ಜೊತೆಗೆ ಡಬಲ್ ಬೆಡ್ರೂಮ್ ಮನೆ ನೀಡೋದಾಗಿಯೂ ಕೂಡ ಘೋಷಣೆ ಮಾಡುತ್ತೆ. ಆದರೆ ಇವತ್ತು ಒಸ್ಮಾನಿಯಾ ಆಸ್ಪತ್ರೆಯಲ್ಲಿ ಅವರು ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಟಾಲಿವುಡ್ ಎಲ್ಲರನ್ನೂ ಕೂಡ ಸಿನಿ ಜಗತ್ತನ್ನ ಇವತ್ತು ತೊರೆದು ಹೋಗಿದ್ದಾರೆ ಪಾವಲಾ ಶ್ಯಾಮಲ ಅವರು. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.